8ನೇ ತರಗತಿ ಪದ್ಯ 10 ಭಾರತೀಯತೆ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಕೆ.ಎಸ್. ನರಸಿಂಹಸ್ವಾಮಿ. ಕಾಲ 1915 2008. ಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ. ಕವನ ಸಂಕಲನ ಶ್ರೀಲಲತೆ, ಐರಾವತ, ನವಪಲ್ಲವ, ಇರುವಂತಿಕೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ ಮುಂತಾದವು. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಭಾರತೀಯತೆ ಕವನವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಂಡಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಉತ್ತರ: ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ. ಪ್ರಶ್ನೆ 2. ಪೇರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ? ಉತ್ತರ: ಪೇರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ. ಪ್ರಶ್ನೆ 3. ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ? ಉತ್ತರ: ಹಸಿರು ದೀಪವನ್ನು ಬಯಲು ತುಂಬಾ ಹಚ್ಚಲಾಗಿದೆ. ಪ್ರಶ್ನೆ 4. ಯಂತ್ರಘೋಷ ಏಳುತ್ತಿರುವ ಬಗ್ಗೆ ಹೇಗೆ? ಉತ್ತರ: ನೀಲಿಯಲ್ಲಿ ಹೊಗೆ ಚೆಲ್ಲಿ ಯಂತ್ರಘೋಷ ಏಳುತ್ತಿದೆ. ಪ್ರಶ್ನೆ 5. ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು? ಉತ್ತರ: ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು. ಪ್ರಶ್ನೆ 6. ನಮ್ಮ ಪಯಣ ಎತ್ತ ಸಾಗಿದೆ? ಉತ್ತರ: ನಮ್ಮ ಪಯಣ ಗುರಿಯ ಬೆಳಕಿನೆಡೆಗೆ ಸಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭವನ್ನು ತಿಳಿಸಿ. ಉತ್ತರ: ಮೌನದಲ್ಲಿ ಪರ್ವತ ಹಿಮ ಆಕಾಶಕ್ಕೆದ್ದು ನಿಂತಿವೆ. ದೊಡ್ಡದಾದ ಸಮುದ್ರದ ಅಲೆಗಳು ಗಾನದಲ್ಲಿ ಕರಾವಳಿಗೆ ಮುತ್ತ ನೀಡುತ್ತಿವೆ. ಬಯಲು ತುಂಬಾ ಹಸಿರು ದೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ. ಆಕಾಶದ ನೀಲಿಯಲ್ಲಿ ಹೊಗೆಯು ತುಂಬಿ ಯಂತ್ರಗಳು ಕೈಗಾರಿಕೆಗಳು ಹೆಚ್ಚುತ್ತಿವೆ. ಈ ಎಲ್ಲಾ ಸಂದರ್ಭದಲ್ಲಿ ಕಣ್ಣು ಬೇರೆಯಾದರೂ ನೋಟ ಒಂದೇ ಆಗಿದೆ. ಪ್ರಶ್ನೆ 2. ಭಾಷೆ ಬೇರೆಯಾದರೂ ಭಾವ ಒಂದು ಸಮರ್ಥಿಸಿ. ಉತ್ತರ: ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ. ಹಲವಾರು ಭಾಷೆಗಳನ್ನಾಡುವ ಯೋಧರು ನಮ್ಮ ನಾಡಿನ ಧ್ವಜವನ್ನು ಒಗ್ಗಟ್ಟಿನಿಂದ ಎತ್ತಿ ಹಿಡಿದಿದ್ದಾರೆ. ಒಂದೇ ನೆಲದಲ್ಲಿ ಅಂದರೆ ದೇಶದಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ಭಾಷೆ ಬೇರೆಯಾದರೂ ಭಾವ ಒಂದೇ ಆಗಿದೆ. ಅದು ದೇಶ ಪ್ರೇಮದ, ದೇಶಾಭಿಮಾನದ ಒಂದೇ ಭಾವವಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿ. ಉತ್ತರ: ನಮ್ಮ ದೇಶದ ಉದ್ದಗಲಕ್ಕೂ ಅನೇಕ ರೀತಿಯ ಪ್ರಾಕೃತಿಕ ಸೌಂದರ್ಯವಿದೆ. ಒಂದು ಕಡೆ ಆಕಾಶಕ್ಕೆ ಎದ್ದು ನಿಂತ ಹಿಮಾಲಯ ಪರ್ವತವಿದ್ದರೆ ಇನ್ನೊಂದು ಕಡೆ ನದಿಗಳು ಹರಿಯುತ್ತಿವೆ. ಕರಾವಳಿಯಲ್ಲಿ ಅಲೆಗಳು ಕರಾವಳಿ ತೀರಕ್ಕೆ ಮುತ್ತ ನೀಡುತ್ತಿವೆ. ಯಂತ್ರಗಳು ನೀಲಿ ಆಕಾಶಕ್ಕೆ ಹೊಗೆಯನ್ನು ಚೆಲ್ಲುತ್ತಿವೆ. ಇದನ್ನೆಲ್ಲ ನೋಡುವ ಕಣ್ಣುಗಳು ಬೇರೆ ಬೇರೆ ಆದರೂ ನಮ್ಮ ನೋಟ ಒಂದೇ ಆಗಿದೆ. ಅದು ಭಾರತೀಯರ ನೋಟವಾಗಿದೆ. ನಮ್ಮ ನಾಡಿನ ವಿವಿಧ ಗಡಿಗಳನ್ನು ವಿವಿಧ ಪ್ರದೇಶದಿಂದ ಬಂದಂತಹ ಯೋಧರು ಕಾಯುತ್ತಿದ್ದಾರೆ. ಅವರು ನಮ್ಮ ಭಾರತ ಮಾತೆಯ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ನಾವೆಲ್ಲ ಭಾರತ ಮಾತೆಯ ತೊಟ್ಟಿಲಲ್ಲಿ ಬೆಳೆದ ಕಂದಮ್ಮಗಳು. ನಾವು ಆಡುವ ಭಾಷೆ ಯಾವುದೇ ಇರಲಿ, ನಮ್ಮ ಹಾಡಿನ ಭಾವ ಒಂದೇ ಆಗಿದೆ. ಇವು ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳಾಗಿವೆ. ಸಂದರ್ಭಾನುಸಾರ ವಿವರಿಸಿ. 1. ಕಣ್ಣು ಬೇರೆ ನೋಟ ಒಂದೇ. ಆಯ್ಕೆ: ಈ ಮಾತನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಭೂ ಪ್ರದೇಶಗಳಿದ್ದು ಪರ್ವತ ಹಿಮ ಆಕಾಶಕ್ಕೆದ್ದು ನಿಂತಿವೆ. ದೊಡ್ಡದಾದ ಸಮುದ್ರದ ಅಲೆಗಳು ಗಾನದಲ್ಲಿ ಕರಾವಳಿಗೆ ಮುತ್ತ ನೀಡುತ್ತಿವೆ. ಬಯಲು ತುಂಬಾ ಹಸಿರು ದೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ. ಸುತ್ತಲಿನ ಗಿಡ ಮರಗಳ ಅದ್ಭುತ ಸೌಂದರ್ಯವಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಕಣ್ಣು ಬೇರೆಯಾದರೂ ನೋಟ ಒಂದೇ ಆಗಿದೆ ಎಂದಿದ್ದಾರೆ. ಸ್ವಾರಸ್ಯ: ನೋಡುವ ಕಣ್ಣುಗಳು ಆಯಾ ಪ್ರದೇಶದ ಬೇರೆ ಬೇರೆ ಜನರದ್ದಾದರೂ ನೋಡುವ ನೋಟ ಒಂದೇ. ಅದು ಭಾರತೀಯರದ್ದು ಎಂದು ಕವಿ ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ. 2. ಭಾಷೆ ಬೇರೆ ಭಾವ ಒಂದೇ. ಆಯ್ಕೆ: ಈ ಮಾತನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ದೇಶದಲ್ಲಿ ಜನರು ಹಲವಾರು ಭಾಷೆಗಳನ್ನು ಮಾತನಾಡುತ್ತಾರೆ. ಬೇರೆ ಬೇರೆ ರೀತಿಯ ಜೀವನ ಶೈಲಿ, ಸಂಸ್ಕೃತಿ, ಪರಂಪರೆ ಇದ್ದರೂ ನಾವೆಲ್ಲ ಭಾರತ ಮಾತೆಯ ತೊಟ್ಟಿಲಲ್ಲಿ ಬೆಳೆದ ಕಂದಮ್ಮಗಳು. ನಾವು ಆಡುವ ಭಾಷೆ ಯಾವುದೇ ಇರಲಿ, ನಮ್ಮ ಹಾಡಿನ ಭಾವನೆ ಒಂದೇ ಆಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಭಾಷೆಯಲ್ಲಿ ಭಿನ್ನತೆ ಇದ್ದರೂ ಏಕತಾ ಭಾವದಿಂದ ಇರುವುದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. 3. ಎಲ್ಲೇ ಇರಲಿ ನಾವು ಒಂದು. ಆಯ್ಕೆ: ಈ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ ನಮ್ಮ ನಾಡಿಗಾಗಿ ದೇಶದ ಉದ್ದಗಲಕ್ಕೂ ಅನೇಕರು ಹೋರಾಡಿ ಹುತಾತ್ಮರಾಗಿದ್ದಾರೆ. ಒಂದು ಪ್ರದೇಶದವರು ಇನ್ನೊಂದು ಪ್ರದೇಶದವರಿಗೆ ಸಹಾಯ ಮಾಡಿದ್ದಾರೆ. ಅದನ್ನು ನೆನೆದು ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಭಾಷೆ, ವಿಭಿನ್ನವಾದ ಸಂಸ್ಕೃತಿಗಳ ಜನರಿದ್ದಾರೆ. ಆದರೆ ಅದು ಯಾವುದು ನಮ್ಮ ದೇಶಭಕ್ತಿಗೆ ಅಡ್ಡಿಯಾಗಿಲ್ಲ. ನಮ್ಮ ದೇಶದ ಅಖಂಡತೆಗೆ ಅಡ್ಡಿಯಾಗಿಲ್ಲ. ಆದ್ದರಿಂದ ಕವಿ ಎಲ್ಲೇ ಇರಲಿ ನಾವು ಒಂದು, ನಾವು ಭಾರತೀಯರು ಎಂದು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ವಸ್ತುನಿಷ್ಠ ಅಥವಾ ನಿಖರ ನಿರ್ಣಯ ಪ್ರಶ್ನೆಗಳು. ಬಿಟ್ಟ ಸ್ಥಳ ತುಂಬಿರಿ. 1. ಯಂತ್ರ ಡ್ಯಾಶ್ ವೇಳುವಲ್ಲಿ. ಉತ್ತರ ಘೋಷ. 2. ಒಂದೇ ನೆಲದ ಡ್ಯಾಶ್. ಉತ್ತರ ತೊಟ್ಟಿಲಲ್ಲಿ. 3. ನಮ್ಮ ಯುಗದ ದನಿಗಳಾಗಿ ಮೂಡಿದ್ದೆಲ್ಲ. ಉತ್ತರ ಹಾಡಿನಲ್ಲಿ. 4. ಎಲ್ಲೇ ಇರಲಿ ನಾವು ಡ್ಯಾಶ್. ಉತ್ತರ 1. 5. ನಡೆವ ಡ್ಯಾಶ್ ಪಯಣದಲ್ಲಿ. ಉತ್ತರ ಧೀರ. ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಛಂದಸ್ಸು ಎಂದರೇನು? ಉತ್ತರ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದಗಳಲ್ಲಿ ಇರಬೇಕಾದ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು. ಪ್ರಶ್ನೆ 2. ಪ್ರಾಸ ಎಂದರೇನು? ಅದರ ವಿಧಗಳು ಯಾವುವು? ಉತ್ತರ ಪದ್ಯದ ಪ್ರತಿಯೊಂದು ಪಾದದ 2ನೇ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಪ್ರಾಸ ಎನ್ನುವರು. ಪ್ರಾಸಗಳಲ್ಲಿ 3 ವಿಧಗಳಿವೆ. ಅವುಗಳೆಂದರೆ 1. ಆದಿಪ್ರಾಸ, 2. ಅಂತ್ಯಪ್ರಾಸ, 3. ಮಧ್ಯಪ್ರಾಸ. ಪ್ರಶ್ನೆ 3. ಗಣ ಎಂದರೇನು ವಿವರಿಸಿ. ಉತ್ತರ ಗಣ ಎಂದರೆ ಗುಂಪು ಎಂದರ್ಥ. ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೇ ಗಣ. ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರಗಣ ಎಂತಲೂ, ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರಗಣ ಎಂತಲೂ, ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅಂಶಗಣ ಎಂತಲೂ ಕರೆಯುವರು. ಪ್ರಾಯೋಗಿಕ ಭಾಷಾಭ್ಯಾಸ. ಭಾರತೀಯತೆ ಪದ್ಯದಲ್ಲಿ ಯಾವ ಪ್ರಾಸವಿದೆ? ಉತ್ತರ ಭಾರತೀಯತೆ ಪದ್ಯದಲ್ಲಿ ಅಂತ್ಯಪ್ರಾಸವಿದೆ. ಪ್ರಶ್ನೆ ಭಾರತೀಯತೆ ಪದ್ಯದ 3ನೇ ಚರಣದಲ್ಲಿರುವ ಪ್ರಾಸಾಕ್ಷರ ಪದಗಳನ್ನು ಬರೆಯಿರಿ. ಪ್ರಾಸಾಕ್ಷರ ಪದಗಳು ಸ್ಮರಣೆಯಲ್ಲಿ, ಕರುಣೆಯಲ್ಲಿ, ಮುಳುಗುವಲ್ಲಿ, ಪಯಣದಲ್ಲಿ. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. ಪದ್ಯ ಭಾಗ. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.